ಹಾಯ್ ರಿವಾನ್, ನಮಸ್ತೆ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರಿ ಅಂತ ಭಾವಿಸ್ತೀನಿ. ಅಂಡ್ ನಾನು ಕೂಡ ಸಖತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಈ ಫೇಸ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ, ನಾನು ಪ್ರೊಫೆಷನಲ್ ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಅಪಾರ್ಟ್ ಫ್ರಮ್ ದಟ್ ಸಾಫ್ಟ್ವೇರ್ ಜರ್ನಿ, ನಂದು ಒಂದು ಬೇರೆ ಜೀವನ ಅಂತ ಇರುತ್ತಲ್ಲ, ಅದನ್ನ ರೆಕಾರ್ಡ್ ಮಾಡೋ ಪ್ರಯತ್ನ ಇದು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂಡ್ ಈ ವಿಡಿಯೋನ ಶುರು ಮಾಡಿದ ಮೊದಲಿಗೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್ ಇನ್ ಮೈ ಚಾನಲ್. ನನಗೆ ಇರೋದು ಬರೀ 154 ಸಬ್ಸ್ಕ್ರೈಬ್, ಬಟ್ ಸ್ಟಿಲ್ ಐ ವಾಂಟ್ ಟು ಥ್ಯಾಂಕ್ ದೆಮ್. ಯಾರ್ಯಾರು ನನ್ನ ವಿಡಿಯೋಸ್ ನೋಡಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡಿರ, ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್. ಬಿಕಾಸ್ ಇವತ್ತಿಗೆ ನನ್ನ ಚಾನಲ್ ಅಲ್ಲಿ 100 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಇಟ್ ಈಸ್ ಅ ಬಿಗ್ 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 ಹ್ಯಾಪಿನೆಸ್ ಫಾರ್ ಮಿ. ಇವ್ರಿಗೆ ಇದು ಅಷ್ಟೊಂದು ದೊಡ್ಡ ವಿಷಯ ಏನಲ್ಲ, ಬಿಕಾಸ್ ನಾನು ಕಂಪ್ಲೀಟ್ ಮಾಡ್ಬೇಕಿರೋದು 4000 ವಾಚ್ ಅವರ್, ಬಟ್ ಸ್ಟಿಲ್ 100 ಅಷ್ಟೇ ಕಂಪ್ಲೀಟ್ ಆಗಿದ್ದು. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ಯಾಕಂದ್ರೆ ಈಗಿನ ಟೈಮಲ್ಲಿ ಒಂದು 2 ನಿಮಿಷ 5 ನಿಮಿಷನ ಬೇರೆಯವ್ರಿಗೆ ಕೊಡ್ಲಾದ್ರ ಜನರಿರುವಾಗ, ಸೊ ನನಗೋಸ್ಕರ, ನನ್ನ ಚಾನಲ್ಗೋಸ್ಕರ ಅಟ್ಲೀಸ್ಟ್ ಒಂದು 100 ವಾಚ್ ಅವರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ಸೋ ಗ್ಲಾಡ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ಯು ಅಂತ ಹೇಳ್ತಾ. ನಾಟ್ ಅಟ್ ಆಲ್ ಈಸಿ ಗೈಸ್. ಆಕ್ಚುಲಿ ಮನೆಯಲ್ಲೂ ಮ್ಯಾನೇಜ್ ಮಾಡಿಕೊಂಡು, ಪ್ರೊಫೆಷನಲ್ ಮ್ಯಾನೇಜ್ ಮಾಡಿಕೊಂಡು, ಯೂಟ್ಯೂಬ್ ವಿಡಿಯೋನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ ತಗೊಳುತ್ತೆ, ತುಂಬಾ ಟೈಮ್ ಬೇಕು. ಅಂಡ್ ಕೆಲವೊಂದ್ಸಲ ನಮಗೆ ಕೆಲಸದ ಮಧ್ಯದಲ್ಲಿ ಎನರ್ಜಿ ಡ್ರೈನ್ ಆಗಿರುತ್ತೆ. ಆ ಟೈಮಲ್ಲೂ ನಾವು ಮೊಬೈಲ್ ಇಟ್ಕೊಂಡು ಓಕೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಒಂದು ಡೆಡಿಕೇಶನ್ ಬೇಕು. ನಾನು ವಿಡಿಯೋ ಶುರು ಮಾಡಕ್ ಮುಂಚೆ ಅನ್ಕೋತಾ ಇದ್ದೆ ಇದೇನು ಈಸಿ ಅಂತ, ಬಟ್ ಆಫ್ಟರ್ ಅದ್ರೊಳಗೆ ಇಳ್ದಾದ್ಮೇಲೆ ಅದ್ರದ್ದು ತೀವ್ರತೆ ಗೊತ್ತಾಗುತ್ತೆ ಅಂತಾರಲ್ಲ, ಸೊ ಆ ಥರ ಆಯಿತು. ಸೊ ಎಸ್, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನಗೆ ನನ್ನ ಮೇಲೆ ಹೆಮ್ಮೆ ಇದೆ, ಬಿಕಾಸ್ ಎವ್ರಿವೇರ್ ಐ ಮ್ಯಾನೇಜ್ ಎವ್ರಿಥಿಂಗ್ ಅಷ್ಟೇನೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ಲೆಟ್ ಸ್ಟಾರ್ಟ್ ಫಾರ್ ದ ಡೇ. ಸೊ ನಾನು ಬಂದ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀನಿ ಇವತ್ತು ಹಾಲಲ್ಲಿ. ಸೊ ನಾರ್ಮಲಿ ನಾನು ರೂಮಲ್ಲಿ ಕುತ್ಕೋತಿದ್ದೆ. ಸ್ವಲ್ಪ ಅಪ್ಪರ್ ಬ್ಯಾಕ್ ಪೇನ್ ಇತ್ತು, ನಾನು ಆ ಚೇರಲ್ಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಸಪೋರ್ಟ್ ತಗೊಂಡು ಕುತ್ಕೊಂಡಿದ್ದೀನಿ. ಇವತ್ತು ಅಷ್ಟೇ ಮೋಡ ಇತ್ತು, ಆಲ್ರೆಡಿ ಬಿಸಿಲು ಬಂದಿದೆ. ಸೊ ಇದು ನಮ್ಮ ಕಿಚನ್ ಗಾರ್ಡನ್ ವ್ಯೂ. ಆಕ್ಚುಲಿ ಏನೇನು ಇಲ್ಲ ಕಿಚನ್ ಗಾರ್ಡನ್ ಅಲ್ಲಿ, ವೆಜಿಟೇಬಲ್ಸ್ ಆಗ್ಲಿ ಏನಾದ್ರೂ ಆಗ್ಲಿ ಕಬ್ಬಿದೆ, ಅದನ್ನ ತಿನ್ನೋರಂತೂ ಯಾರೇ ಇಲ್ಲ. ಸೊ ನಾನು ತಿನ್ನಲ್ಲ, ಹಸ್ಬೆಂಡು ತಿನ್ನಲ್ಲ, ಹಂಗಾಗಿ ಹಂಗೆ ಬಿದ್ದಿದೆ ಅದು. ಇನ್ನ ಬಂದ್ಬಿಟ್ಟು ಬದನೆಕಾಯಿ, ಬ್ರಿಂಜಾಲ್, ಅದು ಉದ್ದುದ್ದ ಬದನೆಕಾಯಿ ಇರುತ್ತಲ್ಲ, ಈ ತರದ್ದಿದೆ ಬದನೆಕಾಯಿ. ಸೊ ಅದನ್ನ ನೆನ್ನೆನೆ ಕಟ್ ಮಾಡಿ ಇಟ್ಟಿದ್ವಿ, ಯಾರಿಗೋ ತಗೊಂಡು ಕೊಡ್ಬೇಕಂತ. ಬಟ್ ನನ್ನ ಹಸ್ಬೆಂಡ್ಗೆ 2 ದಿನದಿಂದ ಮರ್ತೋಗ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನಿಲ್ಲ. ಎಷ್ಟು ದಿನ ಅಂತ ಬದನೆಕಾಯಿ ಮಾಡೋದು ಅಲ್ವಾ. ಸೊ ಡೈಲಿ ತಿನ್ನೋಕ್ಕೂ ಆಗಲ್ಲ ಅದನ್ನ, ಅಷ್ಟೇ ಇರೋದು. ಇನ್ನ ಏನೇನೋ ಅಲ್ಲಿ ರೆಡಿ ಮಾಡ್ತಾ ಇದಾರೆ, ತೋರಿಸ್ತೀನಿ. ಅಲ್ಲಿ ಒಂದು ರಾಡ್ ಇದೆಯಲ್ಲ, ಸೊ ಇದು ಏನೋ ಯಾವ್ದೋ ಬಳ್ಳಿ ಹಬ್ಸಕ್ಕೆ ಅಂತ. ಸೊ ಆಕ್ಚುಲಿ ವಿಡಿಯೋನ ಬ್ಯಾಕ್ ಕ್ಯಾಮ್ರಾದಲ್ಲೇ ಮಾಡ್ಬೇಕಂತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಮಾಡಕ್ ಬರೋದಿಲ್ಲ ಇನ್ನು. ಸೊ ಫ್ರಂಟ್ ಕ್ಯಾಮ್ರಾನೇ ಇಟ್ಕೊಂಡಿದ್ದೀನಿ. ಟೀ ಮಾಡ್ಕೊಳ್ಳೋದಿಕ್ ಬಂದೆ. ಇವತ್ತು ಗ್ರೀನ್ ಟೀ ಮಾಡ್ಕೋತಾ ಇದೀನಿ. ಸೊ ದಿಸ್ ಇಸ್ ಒನ್ ಲಿಪ್ಟನ್ ಗ್ರೀನ್ ಟೀ. ಬೇರೆ ಏನು ಬೇಕಾಗಲ್ಲ, ಜಸ್ಟ್ ನೀರ್ ಸಾಕು. ಸೊ ಎಷ್ಟೊತ್ತು ಅಂತ ಕೈಲಿ ಇಟ್ಕೊಂಡ್ಲಿ, ಕೈಯೆಲ್ಲ ನೋವಾಗೋಯ್ತು. ಸೊ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಮೊಬೈಲ್ನ ಇಟ್ಟಿದ್ನಿ. ಸೊ ನಾನು ಹೇಳ್ದಂಗೆ ಇವತ್ತು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಯೂಶಲಿ ನಾರ್ಮಲ್ ಕಾಫಿ, ನಾರ್ಮಲ್ ಟೀ ಎಲ್ಲ ತುಂಬಾ ಕಮ್ಮಿ ನಾನು ಕುಡಿಯೋದು. ನೀವು ನೋಡಿರ್ತೀರಾ, ಇನ್ ಕೇಸ್ ನಾನು ಆಫೀಸಿಗೆ ಹೋದ್ರೆ ಮಾತ್ರ 2 cups, ಅದರಲ್ಲೂ 1 time ಗ್ರೀನ್ ಟೀನೇ ಕುಡಿಯೋದು, ಜಸ್ಟ್ ಟು ಅವಾಯ್ಡ್ ಕ್ಯಾಫಿನ್ ಅವಾಯ್ಡ್ ಮಾಡೋಕ್ಕೆ ಅಷ್ಟೇನೆ. ಇದರಲ್ಲೂ ಇರುತ್ತೆ ಕ್ಯಾಫಿನು, ಬಟ್ ಸೊ ಇದು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಏನೋ ಹೇಳ್ತಾರಲ್ಲ, ಅಳಿಯ ಅಲ್ಲ ಮಗಳ ಗಂಡ ಅಂತ, ಸೊ ಆ ಥರ ಅಷ್ಟೇನೆ, ಎರಡೂ ಸೇಮ್. ಬಟ್ ದಿಸ್ ಈಸ್ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಷ್ಟೇನೆ. ಸೊ ಇದು ನೀರು ಕುದ್ದಾಯ್ತು. ಸ್ನ್ಯಾಕ್ಸಿಗೆ ಬಂದ್ಬಿಟ್ಟು ಇದು ಮಕ್ಕನ ತಗೊಂಡಿದ್ದೀನಿ, ರೋಸ್ಟೆಡ್ ಮಕ್ಕನ. ಇದೊಂದು ಅಮ್ಮಗೆ ಹಾಕಕ್ಕೆ. ಕವರ್ನ ಪರಪರ ಅನ್ಸಿದಂಗೆ ಬಂದ್ಬಿಟ್ಲು, ಏನೋ ಇದೆ ಅಮ್ಮ, ಏನೋ ತಿಂತಾ ಇದೆ ಅಂತ ಹೇಳಿ. ಅಮ್ಮ ಏನ್ ಬೇಕು? ಏನ್ ಬೇಕು? ನಾನು ಈ ಗ್ರೀನ್ ಟೀಗೆ ಯಾವುದೇ ರೀತಿ ಸ್ವೀಟ್ನರ್ಸ್ ಹಾಕೊಂಡಿಲ್ಲ, ಸಕ್ಕರೆ, ಬೆಲ್ಲ ಈ ತರದೇನು ಹಾಕೊಂಡಿಲ್ಲ. ಆಫೀಸಲ್ಲಿ ಇದ್ದಾಗ ಫೈನ್ ಶುಗರ್ಸ್ ಇರುತ್ತೆ, ಅದನ್ನ ಹಾಕೋತೀನಿ, ಅದನ್ನು ಸ್ವಲ್ಪ ಹಾಕೋತೀನಿ. ಬಟ್ ಸ್ಟಿಲ್ ಶುಗರ್ ಅವಾಯ್ಡ್ ಮಾಡೋಣ ಅಂತ ಹೇಳಿ ಹಾಗೇನೆ ಕುಡಿತಾ ಇದ್ದೀನಿ. ಸೊ ಪ್ಯಾಲಲ್ಲಿ ಕೆಲಸ ಮಾಡಿಕೊಂಡು ಈ ಥರ ಸ್ನ್ಯಾಕ್ಸ್ ತಿನ್ಕೊಂಡು, ಸೊ ಅಪೋಸಿಟ್ ಅಲ್ಲಿ ಟಿವಿ ಏನಾದ್ರು ನೋಡಿದ್ರೆ ಟಿವಿ ನೋಡ್ಕೊಂಡು ಕೆಲಸ ಮಾಡೋದು ನಾನು. ಸಿಟ್, ಶೇಕ್ ಹ್ಯಾಂಡ್, ಗುಡ್ ಗರ್ಲ್.
ಅಮ್मुಗೆ ಈ ಥರ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ಚಾಕ್ಲೇಟ್ಸು, ಸ್ವೀಟ್ಸ್ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಬಂದಿದ್ದಾಳೆ. ಬೇಕಾ? ಇದನ್ನ ತಿಂತಲ್ಲ ಅವಳು. ಏನು ಏನು ಇನ್ನೇನು ಬೇಕು? ಅಲ್ಲಿ ತಿನ್ನೋಗು, ಅಲ್ಲಿ. ಬೇಗ ಜಲ್ದಿ ನೋಡಿ ಹೆಂಗೆ ತರ್ತಾಳೆ. ಬೇಗ ಬಾ. ಬಂದ ನಡಿ. ಕೆಲಸ ಅದ್ರ ಪಾಡಿಗೆ ಅದು ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ. ಆಲ್ರೆಡಿ ನೋಡ್ತಿರ್ಬೋದು ಕತ್ಲಾಗಿ ಬಂತು. ಸೊ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ, ನನಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಆ್ಯಂಡ್ ಅಮ್ಮಗೂ ಕೂಡ ರಿಲೀಫ್ ಆಗುತ್ತೆ ಅಂತ ಹೇಳಿ ಯು ಗೋಯಿಂಗ್. ಏಯ್ ಬೇಗ ಬಾ. ಸಾಕು ಬಾರೆ. ಸೊ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಬ್ಯಾಕ್ ಅಗೈನ್. 6:30 6:28 ಹಂಗೆ ಹೋದ್ವಿ. ಇವಾಗ 7:50. ನಾನು ಕಂಟಿನ್ಯೂಸ್ 45 ಮಿನಿಟ್ಸ್ ಮಾಡಿದೆ. ಅಮ್ಮು 6:45 6:45 ಆಗ್ತಿದ್ದಂಗೆ ಮನೆ ಹತ್ರ ನಿಂತ್ಬಿಟ್ಲು, ಬರ್ತಾನೆ ಇಲ್ಲ ಎಷ್ಟು ಹೇಳಿದ್ರು. ಸೊ ಅವಳನ್ನ ಬಿಟ್ಟೋಗ್ಬಿಟ್ಟು ನಾನು ಉಳ್ದಿದ್ದ ಟೈಮು ನಾನು ಮುಗಿಸ್ಕೊಂಬಂದೆ. ನೋಡಿ ಎಷ್ಟು ಸುಸ್ತಾಗಿದ್ದಾಳೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಯೋಗ ಸೆಷನ್ ಅಟೆಂಡ್ ಮಾಡ್ತೀನಿ. ಇತ್ತೀಚೆಗೆ ಇವಾಗ ಒಂದು 4-5 ದಿನ ಆಯಿತು ಸ್ಟಾರ್ಟ್ ಮಾಡಿ. ಸೊ 7:30 to 8:30 ಯೋಗ ಸೆಷನ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಪೂಜೆನ ಮುಗಿಸ್ಕೊಂಡೆ. ಇನ್ನು ಇವಾಗ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್, ನೈಟ್ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಮಾಡ್ಕೊಳ್ಳೋಣ. ಸ್ಕಿನ್ ಕೇರ್ಗೆ ಬಂದುಬಿಟ್ಟು ನಾನು ತುಂಬ ನನ್ನದೇ ವಿಡಿಯೋದಲ್ಲಿ ನಾನು ತೋರಿಸಿದ್ನಿ ಆಯಿಲ್, ಅಂದರೆ ಜೋಜೋಬಾ ಆಯಿಲ್. ಐ ಡೋಂಟ್ ನೋ ವಾಟ್ ಯು ಕಾಲ್ ಇಟ್ ಆಸ್. ಐ ಥಿಂಕ್ ಉಲ್ಟಾ ಕಾಣುತ್ತೆ. ಜೋಜೋಬಾ ಜೋಜೋಬಾ ಆಯಿಲ್. ಇದು ಬಂದ್ಬಿಟ್ಟು ಟೋನರ್ ಆ್ಯಂಡ್ ಇದು ಬಂದ್ಬಿಟ್ಟು ರೋಸ್ಮೆರಿ ವಾಟರ್ ಸ್ಪ್ರೇ ಫಾರ್ ಹೇರ್. ಸೊ ಎಷ್ಟನ್ನ ಮಿಸ್ ಮಾಡಿದೆ ಕಂಪಲ್ಸರಿ ಹಚ್ಕೋತೀನಿ. ಸೊ ಮೊದಲಿಗೆ ಟೋನರ್ ಮಾಡ್ಕೊಂಬೇಡ. 2 ಡ್ರಾಪ್ಸ್ ಆಫ್ ಆಯಿಲ್. ಇದನ್ನು ಜಸ್ಟ್ ಎಮಲ್ಸಿಫೈ ಮಾಡ್ಕೊಂಡ್ಬಿಟ್ಟು ಹಾಗೆ ಡಾಬ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದೇನಂದರೆ ಚೆನ್ನಾಗಿ ಮಾಯ್ಶ್ಚರ್ ಕೊಡುತ್ತೆ. ಇದು ಬೇರೆ ಆಯಿಲ್ ಥರ ನಾನ್ ಕಾಮಿಡೋಜೆನಿಕ್ ಅಲ್ಲ. ಸಾರಿ, ಇದು ಬೇರೆ ಆಯಿಲ್ ಥರ ಕಾಮಿಡೋಜೆನಿಕ್ ಅಲ್ಲ, ನಾನ್ ಕಾಮಿಡೋಜೆನಿಕ್. ಅಂದರೆ ಪೋರ್ಸ್ನ ಬ್ಲಾಕ್ ಮಾಡಲ್ಲ. ಸೊ ಸ್ಕಿನ್ನ ಬ್ರೀತ್ ಮಾಡೋಕ್ಕೆ ಸ್ಪೇಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸ್ಕಿನ್ ಕೇರ್ ಆ್ಯಂಡ್ ನೈಟ್ ಹೇರ್ ಕೇರ್. ಬಂದ್ಬಿಟ್ಟು ಜಸ್ಟ್ ರೋಸ್ಮೆರಿ ಸ್ಪ್ರೇ ಹಾಕೋತೀನಿ. ನಾನು ಮೊನ್ನೆ ಅಷ್ಟೇ, ಸೊ ಐ ಥಿಂಕ್ 2 weeks ಬ್ಯಾಕ್ ನಾನು ಲೇಯರ್ ಕಟ್ ಮಾಡಿಸಿದ್ದೆ. ಸ್ಕೋಮ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳೋದು. ಸೊ ಮೇಕ್ ಶ್ಯೂರ್ ವುಡನ್ ಕೂಮ್ನೇ ಯೂಸ್ ಮಾಡಿ, ಬಿಕಾಸ್ ಸಮ್ ಸ್ಟ್ಯಾಟಿಕ್ ಎನರ್ಜಿಯಿಂದ ಕೂದಲು ಫ್ರೀಸ್ ಆಗುತ್ತೆ ವುಡನ್ ಕೂಂಬಿಲ್ಲ ಅಂದರೆ. ಸೊ ಯಾ, ಆ್ಯಂಡ್ ಬಿಡಿಸ್ಬೇಕಾದ್ರೆ ಯಾವಾಗ್ಲೂ ಲೋವರ್ ಎಂಡಿಂದ ಬರಬೇಕು. ಅಪ್ಪರ್ ಎಂಡಿಂದ ಬಂದರೆ ಕೂದಲು ಕಟ್ಟಾಗಿಬಿಡುತ್ತೆ. ಇದೊಂದೆರಡು ಸ್ಮಾಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಯು ಕ್ಯಾನ್ ಸೇವ್ ಯುವರ್ ಹೇರ್ ಅಂತ ಅಷ್ಟೇ. ಮತ್ತೆ ಕಮೆಂಟ್ ಮಾಡಬೇಡಿ ನಿಮ್ಮದೇ ಕೂದಲು ಶಾರ್ಟ್ ಇದೆ ಅಂತ. ಸೊ ಎಸ್, ಶಾರ್ಟ್ ಇದೆ, ಬಿಕಾಸ್ ನಾನು ಆಫೀಸ್ ಹೋಗೋದ್ರಿಂದ ಮೇಂಟೆನೆನ್ಸ್ಗೆ ಅಂತ ಶಾರ್ಟಾಗೆ ಇಟ್ಕೊತೀನಿ. ಯೂಶ್ವಲಿ ನಾನು ಫ್ರೀ ಹೇರ್ ಜಾಸ್ತಿ ಬಿಡೋದ್ರಿಂದ ಶಾರ್ಟಾಗೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ವೇಸ್ ಲೇಯರ್ ಕಟ್ ಅಥವಾ ಸ್ಟೆಪ್ ಕಟ್ ಇರುತ್ತೆ ನಂದು, ಅದನ್ನೇ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇಷ್ಟೇ ಬಿಡೋದು. ಇಲ್ಲಿ ತನಕ ಒಂದ್ಸಲ ಬಂದಿತ್ತು. ನನಗೆ ಲಾಂಗ್ ಹೇರ್ ಅಷ್ಟು ಇಷ್ಟ ಆಗಲ್ಲ. ಸೊ ಇರೋದೇ ಹೆಲ್ತಿಯಾಗಿರ್ಬೇಕಷ್ಟೇ. ಕುಕ್ಕರ್ ಕುಗ್ತದೆ, ಒಂದು ನಿಮಿಷ.
ದಿನ ಅಲ್ಲ ಅಂದ್ರೂ ಆಲ್ಟರ್ನೇಟ್ ಡೇ ಅಥವಾ ವೀಕ್ಲಿ 2 ಸಲ ಆದ್ರೂ ಸ್ಪ್ರೇ ಮಾಡ್ತೀನಿ. ದಿನ ಮಾಡಲ್ಲ, ಬಿಕಾಸ್ ಮಾಡ್ಬೋದು, ಮಾಡಿದ್ರೆ ಏನಾಗಲ್ಲ, ಮರ್ತೋಗುತ್ತೆ ನನಗೆ ದಿನ ಮಾಡೋದಕ್ಕೆ. ಸೊ ಕೆಲಸದಲ್ಲಿ ಬ್ಯುಸಿ ಆದರೆ ಇದ್ಯಾವುದು ನೆನಪಾಗೋದಿಲ್ಲ ಆ್ಯಕ್ಚುಲಿ. ಮೇಲೆ ಏನಾಗುತ್ತೆ ಅಂದ್ರೆ ಈ ಕ್ರೌನ್ ಏರಿಯಾ ಇದೆಯಲ್ಲ, ಈ ತರ ಪೋನಿ ಕಟ್ಟಿದಾಗ ಇದು ಹಿಂದೆ ಹೋಗುತ್ತೆ ಅಥವಾ ತೆಳ್ಳಗಾಗ್ತಾ ಬರುತ್ತೆ, ತಿನ್ ಆಗ್ತಾ ಬರುತ್ತೆ ಈ ಪೋರ್ಷನ್. ಸೊ ಈ ಪೋರ್ಷನ್ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಸ್ಪ್ರೇ ಮಾಡ್ಕೊಳ್ಳೋಣ. ಜಾಸ್ತಿ ಅನ್ನೋದಕ್ಕಿಂತ ಡೈಲಿ ಸ್ಪ್ರೇ ಮಾಡ್ಕೊಂಡ್ರೆ ಸೊ ಬೇಬಿ ಹೇರ್ ಶುರು ಆಗುತ್ತೆ. ಅಲ್ಲಿ ಶೋ ನಾನು ತೋರಿಸ್ತೀನಿ ಬೇಕಿದ್ರೆ ನನ್ನ ಬೇಬಿ ಹೇರ್ನ. ನಾನು ಹಿಂಗೆ ಕಟ್ಟಿದ್ರೆ ನೋಡಿ, ನಂದು ನ್ಯಾಚುರಲಿ ವೇವಿ ಹೇರ್ ಇರೋದ್ರಿಂದ ಈ ತರ ಕಟ್ಟಿದ್ರೆ ಸಾಕು, ನಾಳೆಗೆ ನ್ಯಾಚುರಲ್ ವೇವ್ಸ್ ಚೆನ್ನಾಗಿ ಬರುತ್ತೆ. ನಾಳೆ ಆಫೀಸ್ಗೆ ಹೋಗ್ಬೇಕು, ಫ್ರೀ ಹೇರ್ ಬಿಡೋ ದಿನ ಈ ತರ ಕಟ್ಟಿದ್ರೆ ನನಗೆ ವೇವ್ಸ್ ಬರುತ್ತೆ. ನನ್ನ ಹೇರ್ ಸ್ಟ್ರಕ್ಚರೇ ಹಂಗೆ, ನಾನು ಸ್ಟ್ರೇಟ್ ಮಾಡ್ಕೊಳಕ್ ಹೋದ್ರೆ ಡ್ರೈ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇದೇ ತರ ವೇವ್ಸೇ ಮಾಡ್ಕೊಳ್ಳೋದು. ನಂದು ಏನು ಅಷ್ಟು ಕ್ಲಿಯರ್ ಫೇಸ್ ಅಲ್ಲ, ಕ್ಲಿಯರ್ ಸ್ಕಿನ್ ಅಲ್ಲ. ನಂದು ಮೋಸ್ಟ್ ಆಫ್ ಆಕ್ನೆ ಪ್ರೋನ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್ ಅಂತಾನೆ ಹೇಳ್ಬೋದು. ದಟ್ಸ್ ಫೈನ್. ಏನಂದ್ರೆ ಎಲ್ಲರ ಬಿಹೇವಿಯರ್ ಹೇಗೆ ಚೇಂಜ್ ಇರುತ್ತೋ ಅದೇ ತರ ಎಲ್ಲ ಸ್ಕಿನ್ ಬಿಹೇವಿಯರು ಚೇಂಜ್ ಇರುತ್ತೆ, ಅಂಡ್ ಎಲ್ಲರ ಹೇರ್ ಬಿಹೇವಿಯರ್ ಕೂಡ ಚೇಂಜ್ ಇರುತ್ತೆ. ಇವಾಗ ನಾನು ಊಟ ಮುಗಿಸ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ ಲಡ್ಡು ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ಸೊ ಎಷ್ಟು ದೂರ ಹೋಗ್ಬೇಕಪ್ಪ. ಅಂಡ್ ಈ ಸ್ಕರ್ಟ್ ಬಂದು ನಿನ್ನೆ ಬಂದಿದ್ದು. ಆಕ್ಚುಲಿ ನನ್ನ ಲೆಂತ್ಗೆ ಇದು 3/4 ಅಂದ್ರೆ ಮುಕ್ಕಾಲ್ ಲೆಂತ್, ಆಂಕಲ್ ಲೆಂತ್ ತರ ಬರುತ್ತೆ. ಅಂಡ್ ಚೆನ್ನಾಗಿದೆ, ಮಿಂತ್ರಾದಲ್ಲಿ ತರಿಸಿದ್ದು. ಆ್ಯಂಡ್ ಇದರ ಲಿಂಕ್ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ಆ್ಯಕ್ಚುಲಿ ಊಟ ಎಲ್ಲ ಮುಗಿಸಿ ಇನ್ನು ಮಕ್ಳುಗಳಿಗೆ ಊಟ ಹಾಕಿ ಲೆಟ್ಸ್ ಮೇಕ್ ಡ್ರೈ ಫ್ರೂಟ್ ಲಡ್ಡು. ಸೊ ಇದಕ್ಕೆ ನಾನು ಒಂದು 4 ಥರದ ಸೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಬಾದಾಮಿ, ಇದು ಬಂದ್ಬಿಟ್ಟು ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಫ್ಲಾಕ್ ಸೀಡ್ಸ್, ಅಗಸೆ ಬೀಜ. ಓಕೆ, ದೆನ್ ಸೊ ಒನ್ ಮೋರ್ ಇಟ್ಸ್ ವಾಲ್ನಟ್ ತೊಗೊಂಡಿದ್ದೀನಿ. ಸೊ ಎಷ್ಟರಿಂದ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಚಿಯಾ ಸೀಡ್ಸ್ ಕೂಡ ಹಾಕೋತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತೀನಿ. ಮುಂಚೆ ಒಂದ್ಸಲ ಮಾಡಿದೆ, ಇದಕ್ಕೆ ಹೊಂದ್ಕೊಳ್ಳೋಕ್ಕೆ ಅಂತ ಖರ್ಜೂರ ಹಾಕೋಬಹುದು. ಸೊ ಇವತ್ತು ನನ್ನ ಹತ್ರ ಖರ್ಜೂರ ಇಲ್ಲ, ಇವಾಗ ಆರ್ಡರ್ ಮಾಡಿದ್ರೆ 10:30 ಆಗಿದೆ. ಸೊ ಬೇಡ ಅಂತ ಹೇಳಿ ನಾನು ಬೆಲ್ಲ ಉಪಯೋಗಿಸ್ಕೊತಾ ಇದ್ದೀನಿ. ಬೆಲ್ಲನೂ ಒಳ್ಳೇದು, ಸೊ ಐರನ್ ಕಂಟೆಂಟ್ಸ್ ಇರೋದ್ರಿಂದ ಇದ್ರ ಮೇಕ್ ಶೋರ್ ಬೆಲ್ಲ ಆರ್ಗ್ಯಾನಿಕ್ ಆಗಿರಬೇಕು. ಈ ಡ್ರೈ ಫ್ರೂಟ್ ಲಡ್ಡು ಬಂದ್ಬಿಟ್ಟು ತುಂಬಾ ವಿಧದಲ್ಲಿ ಒಳ್ಳೇದು ಬಾಡಿಗೆ. ಸ್ಕಿನ್ ಇಶ್ಯೂಸ್ ಆಗಲಿ ಅಥವಾ ಹೇರ್ ಇಶ್ಯೂಸ್ ಆಗಲಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಮೆನ್ಸ್ಟ್ರೇಷನ್ ಟೈಮಲ್ಲಿ ಅದಾಗಲಿ, ಪೀರಿಯಡ್ ಕ್ರಾಂಪ್ಸ್ ಆಗಲಿ, PCOS ಇರುತ್ತಲ್ಲ ಅದಕ್ಕಾಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕೆಲವೊಂದಿಷ್ಟು ಸೀಡ್ಸು ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡಿದ್ರೆ, ಕೆಲವೊಂದಿಷ್ಟು ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೇನ್ಲಿ ವಿಮೆನ್ಸಿಗೆ, ಗರ್ಲ್ಸಿಗೆ ಈ 2 ಹಾರ್ಮೋನ್ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಇದನ್ನ ಮನೇಲೆ ಮಾಡ್ಕೊಂಡು ಒಂದು 15 ದಿನ ಕೂಡ ಇಡ್ಬೋದು. ಆ್ಯಂಡ್ ಈಗ PG ಗರ್ಲ್ಸ್ ಆಗಿರಲಿ ಅಥವಾ ಹೊರಗಡೆ ಹಾಸ್ಟೆಲಲ್ಲಿ ಇರ್ತಾರಲ್ಲ, ಸೊ ಅವ್ರಿಗೆ ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಾ ಇರಲ್ಲ ಹಾಸ್ಟೆಲ್ ಅಥವಾ PGಗಳಲ್ಲಿ. ಸೊ ಈ ತರ ಒಂದು ಡ್ರೈ ಫ್ರೂಟ್ ಲಡ್ಡುನ ಒಂದು ಡ್ರೈ ಫ್ರೂಟ್ ಲಡ್ಡು ತಿಂದ್ರೆ ಸೊ ಆ ನ್ಯೂಟ್ರಿಷಿಯಸ್ ಸಪ್ಲೈ ಆಗುತ್ತೆ ಬಾಡಿಗೆ. ಇದು ಹೇಗೆ ಮಾಡ್ಕೋತೀನಿ ಏನು ಅಂತ ನೋಡ್ಕೊಳ್ಳ ಬನ್ನಿ. ಫ್ರೈ ಪ್ಯಾನ್ ಇಟ್ಕೊಂಡು ಇದೆಲ್ಲ ಸೀಡ್ಸ್ನ ಒಂದೊಂದು ಅಳತೆ ಅಷ್ಟು, ಒಂದು ಅಂದಾಜು ಅಳತೆ ಅಷ್ಟು ತೆಗೆದಿಟ್ಕೊತೀನಿ. ನಾನು ಸದ್ಯಕ್ಕೆ ಈ ಬೌಲಲ್ಲಿ ಹಾಕೋತಾ ಇದ್ದೀನಿ. ಮೇ ಬಿ ಈ ಬೌಲ್ ಜಾಸ್ತಿ ಆಗ್ಬೋದು, ಬಟ್ ನೋಡೋಣ ಬನ್ನಿ. ಬಾದಾಮಿ 1 ಬೌಲ್, ಐ ಥಿಂಕ್ ಜಾಸ್ತಿ ಆಗುತ್ತೆ. ಬಾದಾಮಿ 1 ಬೌಲ್ ಅಷ್ಟು ಹಾಕೋತೀನಿ. ಆ್ಯಂಡ್ ಬೇರೆದನ್ನ ಒಂದು ಅರ್ಧ ಅಥವಾ ಮುಕ್ಕಾಲು ಬೌಲ್ ಅಷ್ಟು ಹಾಕೋತೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ ಚಿಯಾ ಸೀಡ್ಸು, ಇದೆ ಚಿಯಾ ಸೀಡ್ಸು. ಆಲ್ರೆಡಿ ನಾನು ಇಷ್ಟು ಖಾಲಿ ಮಾಡಿದ್ದೀನಿ, ಒಂದಿಷ್ಟಿದೆ. ಸೊ ಇದನ್ನ ಜಸ್ಟ್ ನೀರಿಗೆ ಹಾಕೊಂಡು ಕುಡಿದ್ರು ನಡೆಯುತ್ತೆ. ಅಂಡ್ ಇದ್ರ ಜೊತೆ ಬಂದ್ಬಿಟ್ಟು ನಾನು ಈ ದ್ರಾಕ್ಷಿಗಳನ್ನೂ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಹಾಕೋದ್ರಿಂದ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಆಗುತ್ತೆ ಬಾಡಿಲಿ. ಅಂಡ್ ಇದನ್ನ ಸೇವನೆ ಮಾಡಿದ್ರು ತುಂಬಾ ಚೆನ್ನಾಗಾಗುತ್ತೆ ಖಾಲಿ ಹೊಟ್ಟೆಗೆ. ಇದನ್ನ ಬೇಕಿದ್ರೆ ರಾತ್ರಿ ನೆನೆ ಹಾಕೊಂಡು ಬೆಳಗ್ಗೆ ಟೈಮು ತಿನ್ಬೋದು. ಸೊ ಇದು ಇದೆ. ಅಂಡ್ ಐ ಶೋ ಯು ಒನ್ ಥಿಂಗ್, ಇನ್ನೊಂದು ತೋರಿಸ್ತೀನಿ. ಸೊ ಇದು ಇದೆ, ದಿಸ್ ಇಸ್ ಬ್ಲ್ಯಾಕ್ ಗ್ರೇಪ್ಸ್. ಇದು ಸೀಡೆಡ್ ಗ್ರೇಪ್ಸ್. ಆಕ್ಚುಲಿ ಈ ಗ್ರೇಪ್ಸ್ಗಿಂತ ಇದು ತುಂಬಾ ಅಂದ್ರೆ ತುಂಬಾನೇ ನ್ಯೂಟ್ರಿಷಿಯಸ್. ಸೀಡ್ ಇರುತ್ತೆ, ಬೀಜ ಇರುತ್ತೆ ಇದರಲ್ಲಿ. ಸೊ ಇದಿಷ್ಟೇ ಇರೋದು ನನ್ನ ಹತ್ರ. ಇದನ್ನೇನು ಹಾಕಕ್ ಹೋಗಲ್ಲ. ಮೇಕ್ ಶೋರ್ ನಿಧಾನ ಉರಿಯಲ್ಲ ಇದನ್ನ ಬೇಯಿಸ್ಕೋಬೇಕಾಗುತ್ತೆ, ಅಂದ್ರೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ.
ಬಾದಾಮಿಲಿ ಮೇನ್ಲಿ ವಿಟಮಿನ್ ಇ ಕಂಟೆಂಟ್ಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮೆಗ್ನೀಷಿಯಂ, ಫೈಬರ್ ಈ ತರದ್ ಇರುತ್ತೆ. ಸೊ ಈವನ್ ಡಯಾಬಿಟಿಸ್ ಕಂಟ್ರೋಲ್ ಮಾಡಕ್ ಕೂಡ ಹೆಲ್ಪ್ ಮಾಡುತ್ತೆ ಇದು. ಸೊ ಇದಾಗಿದೆ. ಇದನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಲ್ನಟ್ಸ್ ಹಾಕೋತಾ ಇದೀನಿ. ಈ ವಾಲ್ನಟ್ಸ್ ಬಂದ್ಬಿಟ್ಟು ಇದು ನೋಡಿ ಯಾವ ಆಕಾರ ಇದೆ. ಆಕ್ಚುಲಿ ನಮ್ಮ ಹ್ಯೂಮನ್ ಬ್ರೈನ್ ಇರುತ್ತಲ್ಲ, ಇದು ಸೇಮ್ ಇದೇ ಆಕಾರದಲ್ಲಿರುತ್ತೆ. ಬ್ರೈನ್ ಹೆಲ್ತ್ಗೆ ತುಂಬಾ ಮುಖ್ಯ ಅಂಡ್ ಬ್ರೈನ್ ಹೆಲ್ತ್ ನ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು. ಸೊ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ಸೋರೆಕಾಯಿ, ಕುಂಬಳಕಾಯಿ, ಚೇಣಿಕಾಯಿ ಅಂತಾರಲ್ಲ ಆ ಬೀಜ. ಇದಂತೂ ಹೈಲಿ ನ್ಯೂಟ್ರಿಷಿಯಸ್ ಫುಡ್. ಹೆಣ್ಮಕ್ಳಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತಲ್ಲ, ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಈ ಪಂಪ್ಕಿನ್ ಸೀಡ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ರೊಟ್ಟಿಗೆನೆ ನಾನು ಇದು ಸನ್ಫ್ಲವರ್ ಸೀಡ್ಸ್ ಅಂದ್ರೆ ಸೂರ್ಯಕಾಂತಿ ಬೀಜ. ಹೆಣ್ಮಕ್ಳಲ್ಲಿ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ ಇರುತ್ತೆ, ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಈ ಸೂರ್ಯಕಾಂತಿ ಬೀಜ ಹೆಲ್ಪ್ ಮಾಡುತ್ತೆ. ಮೆನ್ಸ್ಟ್ರುಯೇಷನ್ ಇಂದ 15 ಡೇ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಆಫ್ಟರ್ 15 ಡೇಸ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದೆರಡು ವೇರಿಯೇಷನ್ ನಮಗೆ ಏನೇನೋ ಸಿಂಪ್ಟಮ್ಸ್ ಕಾಣಿಸೋದು, ಕ್ರಾಂಪ್ಸ್ ಆಗ್ಲಿ ಅಥವಾ ಒಂದ್ ಸೈಡ್ ಹೊಟ್ಟೆ ನೋವು ಆಗ್ಲಿ ಆತರ. ಅಗಸೆ ಬೀಜ, ಫ್ಲಾಕ್ ಸೀಡ್, ಅಗಸೆ ಬೀಜ ಅಂತಾರೆ. ಇದನ್ನ ಹಾಕ್ತಾ ಇದೀನಿ. ಇದು ಸೇಮ್ ಆಸ್ ಪಂಪ್ಕಿನ್ ಸೀಡ್ಸ್. ಸೊ ಫ್ಲಾಕ್ ಸೀಡ್ ಅಲ್ಲಿ ಒಮೆಗಾ ಅನ್ನೋ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಸ್, ಇದನ್ನು ಕೂಡ ಹಾರ್ಮೋನ್ ಬ್ಯಾಲೆನ್ಸ್ಗೆ, ಈಸ್ಟ್ರೋಜನ್ ಸಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ ಫ್ಲಾಕ್ ಸೀಡ್. ಇದೇ ಲಾಸ್ಟ್ ಸೀಡ್ ನಮ್ಮ ರೆಸಿಪಿಯಲ್ಲಿ. ಚಿಯಾ ಸೀಡ್ಸ್ ಬಂತು. ಎಸ್, ಇಟ್ ಈಸ್ ಅಗೇನ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಒಮೆಗಾ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಅಂಡ್ ಇದನ್ನ ರಾತ್ರಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆ ಕೂಡ ಕುಡಿದ್ರು ಒಳ್ಳೇದು. ಆಲ್ಮೋಸ್ಟ್ ಆಗಿದೆ. ಇದನ್ನ ತಣ್ಣಗಾಗಕ್ ಬಿಡ್ತೀನಿ, ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಸಣ್ಣಗೆ ಮಾಡ್ಕೊಳ್ಳಲ್ಲ, ಒಂದು ಮೀಡಿಯಂ ತರಿ ಅಷ್ಟೇ. ಸೊ ಈ ತರ ಇಷ್ಟು ತರಿಯಾಗಿ ನೋಡಿ. ಕೆಲವೊಂದು ಬಾದಾಮಿಗಳಾಗೇ ಇಲ್ಲ, ಇದನ್ನ ವಾಪಸ್ ಮತ್ತೆ ಹಾಕೊಂಡು ನೆಕ್ಸ್ಟ್ ಟೈಮ್ಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ರೈಸನ್ಸ್ ಹಾಕದ್ ಮರ್ತೆ, ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಿತ್ತು. ಅಂಡ್ ನೀವೇನಾದ್ರು ಮಾಡ್ತಾ ಇದ್ರೆ ಮೇಕ್ ಶ್ಯೂರ್ ರೈಸನ್ಸ್ ಹಾಕೊಳ್ಳಿ. ಅಂಡ್ ಗೋಡಂಬಿನೂ ಅಷ್ಟೇ, ಒಂದು ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಬಾರ್ದು, ಬಿಕಾಸ್ ಅದು ಕಫ ಆಗುತ್ತೆ ಹಂಗಾಗಿ. ಸೊ ಮೇಕ್ ಶ್ಯೂರ್ ಒಂದು 10 ಗೋಡಂಬಿ ಹಾಕೊಂಡ್ರು ಸಾಕಾಗುತ್ತೆ. ಅಂಡ್ ಇವಾಗ ನಾನು ಬೆಲ್ಲವನ್ನ ಕಾಯಿಸ್ಕೊತಾ ಇದ್ದೀನಿ. ಪಾಕ ಅಂತ ಏನ್ ಮಾಡೋದ್ ಬೇಡ, ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಮೀನ್ ವೈಲ್ ಸೇಮ್ ಟೈಮಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೋತೀನಿ. ಸೊ ಇದ್ರಲ್ಲಿ ತುಂಬಾ ಫ್ಯಾಟ್ಸ್ ಇರುತ್ತೆ, ಬಿಕಾಸ್ ಆಲ್ಮಂಡ್ಸ್ ಇರುತ್ತಲ್ಲ, ಬಾದಾಮಿ ಇರುತ್ತೆ, ಅದನ್ನು ಆಯಿಲಿ ಕಂಟೆಂಟು, ಸನ್ಫ್ಲವರ್ ಇರುತ್ತೆ, ಅದನ್ನು ಆಯಿಲಿ ಕಂಟೆಂಟು. ಸೊ ಹಾಗಾಗಿ ತೆಳ್ಳಗೇನಾದ್ರು ಆಯ್ತಾ ನೋಡ್ತಾ ಇದ್ದೀನಿ. ಸೊ ಒಂಚೂರು ಕೈಗೆ ತುಪ್ಪ ಸವರ್ಕೊಂಡು ಮಾಡ್ಕೊಳ್ಳೋಣ. ಸಕ್ಕತ್ತಾಗಿರೋ ಲಡ್ಡುಗಳನ್ನ ಮಾಡ್ಕೊ. ಸಕ್ಕತ್ತಾಗಿರೋ ಡ್ರೈ ಫ್ರೂಟ್ ಲಡ್ಡು ರೆಡಿ ಆಗಿದೆ. ಸೊ ಇಷ್ಟ ಆಗಿದೆ ಡ್ರೈ ಫ್ರೂಟ್ ಲಡ್ಡು. ಎಣ್ಸೋಣ. 1 2 3 4 5 6 7 8 9 10 11 12 13. ಎಸ್, 13 ಆಗಿದೆ. ನ್ಯೂಟ್ರಿಷಿಯಸ್ ಲಡ್ಡು. ಇನ್ನ ನಾಳೆ ಬಂದ್ಬಿಟ್ಟು ಮೊಳಕೆ ಕಾಳು ಕಟ್ಸೋದಕ್ಕೆ ಅಷ್ಟು ಕಾಳು ಹಾಕೋತೀನಿ. ಹೆಸರು ಕಾಳು, ಉದ್ದಿನ ಕಾಳು, ಉದ್ದಿನ ಬೇಳೆ ಎಲ್ಲ ಉದ್ದಿನ ಕಾಳು ಈ ತರ ಬರುತ್ತೆ.
ಇದು ಬ್ಲ್ಯಾಕ್ ಉರದ್ ದಾಲ್ ಅಂತಾರೆ, ಕಪ್ಪು ಉದ್ದಿನ ಕಾಳು. ಕಪ್ಪು ಉದ್ದಿನ ಕಾಳು ಅಂದ್ರೆ ಅದು ಸಿಪ್ಪೆ ಇರುತ್ತೆ ಅಷ್ಟೇ, ಈ ಸಿಪ್ಪೆ ಹೋದ್ರೇನೆ ಉದ್ದಿನ ಬೇಳೆ ಬರೋದು. ಹಾಕೋತಾ ಇದ್ದೀನಿ. ಸೊ ಇದನ್ನ ನೆನೆ ಇಟ್ಟಿದ್ದೀನಿ, ಮುಚ್ಚೋಣ. ಆ್ಯಂಡ್ ಇಲ್ಲಿ ಈ ಡ್ರೈ ಫ್ರೂಟ್ ಲಡ್ಡು ಬಂದು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ. ಆ್ಯಂಡ್ ಇಲ್ಲಿ ನೋಡಿ ನಾನು ತೋರಿಸ್ತೀನಿ, ಈ ಬಾಕ್ಸು 2 ಕಂಪಾರ್ಟ್ಮೆಂಟ್ ಬರುತ್ತೆ ಈ ಬಾಕ್ಸ್ಗೆ. ಇದು ಸ್ಪ್ರೌಟ್ಸ್ ಮೇಕರ್ ಬಾಕ್ಸು. ಅಂದರೆ ನಾನು ಈ ಕಾಳು ಇಟ್ನಲ್ಲ, ನಾನು ಈ ಕಾಳುಗಳನ್ನ ಇಟ್ನಲ್ಲ ನೆನೆ ಹಾಕಿ, ಇದನ್ನ ನೀರು ತೆಗೆದು ನಾಳೆ ಬೆಳಗ್ಗೆ ಈ ಬಾಕ್ಸಿಗೆ ಹಾಕಿಡ್ತೀನಿ. ತೋರಿಸ್ತೀನಿ ನೋಡಿ, ಬೆಳಗ್ಗೆ ಇನ್ನು ಹಾಕಿದ್ದೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಆಕ್ಚುಲಿ ಕೆಳಗಡೆ ಇದು ಹಾಕಿದ್ದೆ, ಏನು ಹಾರ್ಸ್ ಗ್ರಾಮ್, ಏನು ಹುರುಳಿಕಾಳು ಹಾಕಿದ್ದೆ. ಇವತ್ತು ಸಾಂಬಾರ್ ಮಾಡಾಯ್ತು. ಸೊ ಇದು ನಾಳೆಗೆ ಮೊಳಕೆ ಕಾಳು, ಸಖತ್ತಾಗಿ ಬಂದಿದೆ. ಪಾತ್ರೆಯಲ್ಲಿ ಈ ತರ ಇಟ್ಟರೆ 2-3 ದಿನ ಆಗುತ್ತೆ ಮೊಳಕೆ ಬರೋದು. ಅಂಡ್ ಇದರಲ್ಲಿ ಈ ಕಂಟೈನರ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೇನೆ ಈ ಲಿಂಕ್ ನ. ಸೊ ಅಷ್ಟೇ ಇವತ್ತಿನ ಸಮಾಚಾರ. ಮೀಟ್ ಮೈ ಅನದರ್ ಡಾಟರ್, ನನ್ನ ಇನ್ನೊಬ್ಳು ಮಗಳನ್ನ ಮೀಟ್ ಮಾಡಿ. ಶೀಸ್ ಪುಟಾಣಿ. ಗೈಸ್ ಲೈಟ್ ಆಫ್ ಮಾಡಿದ ತಕ್ಷಣ ನೋಡಿ ಇಲ್ಲಿ, ಅಮ್ಮೋ ಅಮ್ಮೋ ಇಲ್ಲಿ ನೋಡು, ಅವಳ ಕಣ್ಣಿಂದ ಹೆಂಗ್ ಬರ್ತಾ ಇದೆ. ಸೊ ಆಲ್ರೆಡಿ ಮಲಗಿದಾಳೆ ಅಮ್ಮ, ಮಲಗಿಲ್ಲ, ರೂಮಿಗೆ ಬಂದು ಕೂತಿದ್ದಾಳೆ. ಟೈಮ್ ಆಲ್ರೆಡಿ 11:30 ಆಗಿದೆ. ನಾನು ಕೂಡ ಮಲ್ಕೊಳ್ಳೋ ಟೈಮ್ ಆಯಿತು. ಆ್ಯಕ್ಚುಲಿ ಈ ಕಲೆ ಬಂದ್ಬಿಟ್ಟು ಲ್ಯಾವೆಂಡರ್ ಡ್ರಾಪ್ಸು, ಮಲ್ಕೊಂಡಾಗ ಸೂತಿಂಗಾಗಿ ಆರಾಮಾಗಿರಲಿ ಅಂತ ಅಷ್ಟೇ. ಸೊ ಈ ಥರ ಸ್ಯಾಟಿನ್ ಕ್ಲಾತ್ ಬರುತ್ತೆ, ಸೊ ಮೇಕ್ ಶೋರ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಟನ್ ಪಿಲ್ಲೋ ಕವರ್ಸ್ ಆಗಿದ್ರೆ ಹೇರ್ ಎಲ್ಲ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಔಟ್ ಆಗುತ್ತೆ. ಆ್ಯಂಡ್ ಈ ಥರ ಸ್ಯಾಟಿನ್ ಪಿಲ್ಲೋ ಕವರ್ಸು ಚೆನ್ನಾಗಿರುತ್ತೆ, ಹೇರ್ ಡ್ರೈ ಔಟ್ ಆಗಿಲ್ಲ. ಆ್ಯಂಡ್ ಅಷ್ಟೇ, ಇಲ್ಲಿವರೆಗೂ ಯಾರು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬಾಯ್.